ನಮಸ್ತೆ. ಹರೇ ಶ್ರೀನಿವಾಸ. ಒಂದೊಂದು ಸಲ ಎಲ್ಲೋ ಇರ್ತೀವಿ, ಏನೋ ಅನಿವಾರ್ಯ ಕಾರಣ ಪೂಜೆ ಮಾಡೋಕ್ಕಾಗೋದಿಲ್ಲ. ಆಗ ಮಾನಸ ಪೂಜೆ ಅತ್ಯಂತ ಶ್ರೇಷ್ಠ. ಯಾವ ಸಲಕರಣೆನೂ ಬೇಕಾಗಿಲ್ಲ. ಮಾನಸ ಪೂಜೆ ಮಾಡಿದ್ರೂ ಪೂಜೆ ಮಾಡಿದಷ್ಟೇ ಫಲಪ್ರದ ಆಗಿರುತ್ತೆ. ಹೇಗೆ ಏನು ನೋಡೋಣವಾ? ಒಂದು ಹಾಡಿನ ರೂಪದಲ್ಲಿ ಅದನ್ನು ಅರ್ಥ ಮಾಡ್ಕೋಬಹುದು ಹೇಗೆ ಅಂತ. ದೇವ ನಿನ್ನನ್ನು ಸೇವಿಸುವೆ, ಪಾವನ ಮೂರ್ತಿ ಪೂಜಿಸುವೆ, ಜಗದಲ್ಲಿ ವ್ಯಾಪಿಸಿರುವೆ ಮತ್ತಿ ಜಗವೇ ನಿನ್ನಲ್ಲಿ ಸೇರಿಹುದು. ಜಗದೀಶನೆ ಮಾಯಾ ಜಗದ ಬಗೆಯನ್ನು ಭಾವಿಸೆ ಬರದೆ ನಗೆ. ದೇವ ನಿನ್ನನ್ನು ಸೇವಿಸುವೆ, ಪಾವನ ಮೂರ್ತಿ ಪೂಜಿಸುವೆ, ಬಗೆ ಬಗೆಯ ಆಕಾರಂಗಳಲ್ಲಿ ಜಗದೊಳಗೆಲ್ಲೆಡೆಯಲ್ಲಿ ನೆಲೆಸಿ ನಗುತ್ತಲಿ ಮುದದಿಂ ಕೂಗಿದೊಡೆ ಸಗುಣ ರೂಪದಲ್ಲಿ ನೀ ಬರುವಿ. ಎನ್ನ ತನ್ನುವ ಶುದ್ಧಿಯ ಮಾಡಿ ಮುನ್ನರುತ್ ಕಮಲ ಪೀಠದಲ್ಲಿ ನಿನ್ನನ್ನು ವಾಸಿಸೆ ಬೇಡುತ್ತಲಿ ನನ್ನಿಂದ ನಾನು ತಿಸುವೆನು. ಬಂದು ಜವದಿರನ್ಮಂದಿರದಿ ನಿಂದು ಎನ್ನನಾಶೀರ್ವದಿಸಿ ಸಂದ ದುರಿತವನ್ನು ಪರಿಹರಿಸಿ ವಂದನೆಯನ್ನು ಕೈಗೊಳ್ಳುವುದು. ಭಕ್ತಿ ಜಲದಿ ಅಭಿಷೇಕವನ್ನು ಆಸಕ್ತಿಯಿಂದ ಮಾಡುತ್ತ ಬಳಿಕ ಸತ್ಯವೆಂಬ ಶುಭ್ರಾಂಬರವಿತ್ತು ಪೂಜಿಸುವೆ ನಿತ್ಯದಲ್ಲಿ. ಪರಹಿತವೆನ್ನುವ ಸುಗಂಧವನು ನಿರುತವ ಹಿಂಸಾ ಪುಷ್ಪವನು ಕರುಣವೆನ್ನುವ ನೈವೇದ್ಯವನು ಭರದಿ ಸಮರ್ಪಿಸಿ ಪೂಜಿಪೆನು. ಸ್ವಾರ್ಥವೆನ್ನುವ ಕರ್ಪೂರವನು ವ್ಯರ್ಥಗೊಳಿಸಲುರಿಯನ್ನು ಹಚ್ಚಿ ಸ್ತೋತ್ರವಗೈದು ಜ್ಯೋತಿಯ ಬೆಳಗಿ ಪ್ರಾರ್ಥನೆ ಮಾಡುವೆ ಭಕ್ತಿಯಲ್ಲಿ. ನೇಮದಿ ನಿನ್ನನು ನಾನರಿವ ನಿರ್ಮಲ ಮನವನ್ನು ಕರುಣಿಸುತ್ತ ಕ್ಷೇಮದಿ ಪೊರೆವುದು ಪರಮೇಶ. ದೇವ ನಿನ್ನನ್ನು ಸೇವಿಸುವೆ, ಪಾವನ ಮೂರ್ತಿ ಪೂಜಿಸುವೆ. ಶ್ರೀಕೃಷ್ಣಾರ್ಪಣಮಸ್ತು. ದೇವರಿಗೆ ಬೇಕಾಗಿದ್ದೇನು? ಫಲಂ ಪುಷ್ಪಂ ಪತ್ರಂ ತೋಯಂ ಅಷ್ಟೇ. ಭಕ್ತಿ ಮುಖ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಆತ್ಮವೇ ಜ್ಯೋತಿ, ಶಿರ ಹೊನ್ನ ಕಳಸ. ದೇವರಿಗೆ ಆಡಂಬರದ ಅವಶ್ಯಕತೆ ಇಲ್ಲ. ಅಂತಃಸತ್ವದ ಅತಿ ಸರಳ ಭಕ್ತಿಯಿಂದ ಶಿವ ಸಂತೃಪ್ತ. ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲ. ವೇದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನಲ್ಲ. ನಾದವ ನುಡಿಸಿದ ರಾವಣಂಗೆ ಅರೆಯ ಆಯುಷ್ಯವಾಯಿತು. ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ದೇವ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಮಹಾದೇವ, ದೇವರ ದೇವ ಮಹಾದೇವ. ಓಂ ನಮಃ ಶಿವಾಯ. ಕನ್ನಡದಲ್ಲಿ ಆ ಸಂಸ್ಕೃತ ಶ್ಲೋಕದ ಅರ್ಥ ಏನು ನೋಡೋಣವೇ? ರತ್ನ ಖಚಿತವಾದ ಆಸನವನ್ನು ನಿನಗಾಗಿ ಕಲ್ಪಿಸಿದ್ದೇನೆ. ಹಿಮವತ್ ಪರ್ವತದಿಂದ ಹರಿಯುವ ಶುದ್ಧ ನೀರನ್ನು ನಿನ್ನ ಸ್ನಾನಕ್ಕೆಂದು ತಂದಿದ್ದೇನೆ. ನಿನಗೆ ತೊಡಿಸಲು ದಿವ್ಯವಾದ ವಸ್ತ್ರಗಳು ಮತ್ತು ವಜ್ರವೈಡೂರ್ಯಾದಿ ಆಭರಣಗಳನ್ನು ಸಜ್ಜುಗೊಳಿಸಿದ್ದೇನೆ. ಅಂಗಲೇಪನಕ್ಕಾಗಿ ಕಸ್ತೂರಿಯ ಘಮ ಸೇರಿಸಿದ ಚಂದನ, ಜಾಜಿ ಮಲ್ಲಿಗೆ, ಸಂಪಿಗೆಯೇ ಮೊದಲಾದ ಹೂವುಗಳು, ಬಿಲ್ವಪತ್ರೆ, ಧೂಪ, ದೀಪ ಎಲ್ಲವನ್ನೂ ಹೃತ್ಪೂರ್ವಕವಾಗಿ ನನ್ನ ಹೃತ್ಕಲ್ಪನೆಯಲ್ಲೇ ಸಿದ್ಧಗೊಳಿಸಿದ್ದೇನೆ. ನವರತ್ನಗಳ ಮೆರುಗಿನಿಂದ ಹೊಳೆಯುವ ಬಂಗಾರದ ಪಾತ್ರೆಯಲ್ಲಿ ಪಾಯಸ, ಹಾಲು, ತುಪ್ಪಗಳನ್ನು ಸೇರಿಸಿ ಮಾಡಿದ 5 ವಿಧದ ಭಕ್ಷ್ಯಗಳು, ಬಾಳೆಹಣ್ಣಿನ ರಸಾಯನ, ತರಕಾರಿ, ಕಂದಮೂಲಗಳಿಂದ ಮಾಡಿದ ರುಚಿಕರ ಪದಾರ್ಥಗಳು, ಕುಡಿಯಲು ಕರ್ಪೂರ ಸುಗಂಧಯುಕ್ತ ಜಲ, ಮೆಲ್ಲಲು ಪರಿಮಳ ದ್ರವ್ಯ ಭರಿತ ತಾಂಬೂಲ ಇವೆಲ್ಲವೂ ನಿನ್ನ ಸೇವೆಗಾಗಿ. ಅಷ್ಟೇ ಅಲ್ಲ, ವಿಶ್ರಾಂತಿಯ ವೇಳೆ ನಿನ್ನ ಸೇವೆಗಾಗಿ ಛತ್ರ ಚಾಮರಗಳಿವೆ. ಗಾಳಿ ಆಡಿಸಲು ಬೀಸಣಿಕೆ ಇದೆ. ಮುಖದರ್ಶನಕ್ಕೆ ಕನ್ನಡಿ ಇದೆ. ನಿನ್ನ ಮನಸ್ಸಿನ ರಂಜನೆಗೆಂದು ವೀಣೆ ಮೃದಂಗ ಢಕ್ಕೆ ಡಮರುಗಳೊಂದಿಗೆ ಗೀತ ನೃತ್ಯ ಗೋಷ್ಠಿಯನ್ನು ಮಂತ್ರಘೋಷವನ್ನು ಆಯೋಜಿಸಿದ್ದೇನೆ. ನಾನು ಭಕ್ತಿಯಿಂದ ಮನಃಶಕ್ತಿಯಿಂದ ಅರ್ಪಿಸುತ್ತಿರುವ ಇವೆಲ್ಲವನ್ನೂ ದಯಮಾಡಿ ಸ್ವೀಕರಿಸು. ಶಂಭು ಶಂಕರನೇ, ನಿನಗೆ ಸಾಷ್ಟಾಂಗ ವಂದನೆ ಸಮರ್ಪಿಸುತ್ತೇನೆ. ನನ್ನ ಆತ್ಮವೆಂದರೆ ನೀನೇ, ನನ್ನ ಬುದ್ಧಿಯೇ ಗಿರಿಜೆ, ನನ್ನ ಪಂಚಪ್ರಾಣಗಳು ನಿನ್ನ ಕಿಂಕರರು ಸೇವಕರು, ನನ್ನ ಶರೀರ ನಿನ್ನ ಮಂದಿರ, ನಿದ್ರೆಯೇ ಸಮಾಧಿ, ನಡಿಗೆಯೇ ಪ್ರದಕ್ಷಿಣೆ, ನನ್ನ ಮಾತುಗಳೆಲ್ಲ ನಿನ್ನದೇ ಸ್ತೋತ್ರ. ನಾನು ಮಾಡುವುದೆಲ್ಲವೂ ನಿನ್ನ ಆರಾಧನೆ. ಇದರಲ್ಲಿ ನನ್ನ ಕೈ, ಕಾಲು, ದೇಹ, ಮಾತು, ಕಿವಿ, ಕಣ್ಣು ಅಥವಾ ಮನಸ್ಸಿನಿಂದ ತಿಳಿದೋ ತಿಳಿಯದೆಯೋ ಏನೇ ತಪ್ಪು ಸಂಭವಿಸಿದರೂ ಅದೆಲ್ಲವನ್ನು ಕರುಣಾಸಾಗರನಾದ ನೀನು ಕ್ಷಮಿಸಬೇಕು.
ಇದು ಷೋಡಶೋಪಚಾರಗಳ ವೈಭವದ ಪೂಜೆಯಲ್ಲ, ಭಕ್ತನೊಬ್ಬ ತನ್ನ ಮನಸ್ಸಿನಲ್ಲೇ ಭಗವಂತನ ಆರಾಧನೆ ಮಾಡುವ ಕಲ್ಪನೆ. ಈ ಸ್ತೋತ್ರದಲ್ಲಿ ಹೇಳಿರುವ ಅಷ್ಟು ನಿನಗೋಸ್ಕರ ಮಾಡಿಟ್ಟಿದ್ದೇನೆ, ಇದನ್ನು ಮಾಡಿಟ್ಟಿದ್ದೇನೆ, ಇವು ಭೌತಿಕವಲ್ಲ, ಕೇವಲ ಭಕ್ತನ ಮಾನಸಿಕ ಸೃಷ್ಟಿ. ಆದ್ದರಿಂದ ವಿಭಿನ್ನವೂ ವಿಶಿಷ್ಟವೂ ಆದ ಈ ಸ್ತೋತ್ರ ಬಾಹ್ಯಾಡಂಬರ, ಪ್ರದರ್ಶನ, ತೋರಿಕೆ ಯಾವುದೂ ಇದರಲ್ಲಿ ಇಲ್ಲ. ಪೊಳ್ಳು ಭಕ್ತಿ ಇಲ್ಲ. ಭಕ್ತಿ ಅಂತಂದರೆ ಪ್ರದರ್ಶನ ಅಲ್ಲ. ಪ್ರತಿದಿನ ಶಂಕರಾಚಾರ್ಯರು ಹೇಳಿದ ಇದನ್ನು ಪಠಿಸಿದರೆ ಇತ್ತೇವಂ ಹರಪೂಜನೆ ಪ್ರತಿದಿನಂ ಯೋ ವಾ ತ್ರಿಸಂಧ್ಯಂ ಪಠೆ, ಸಾಧ್ಯ ಆದರೆ 3 ಸಲ ಮನಸ್ಸಲ್ಲೇ ಪಠೆ. ತೇವಾ ಶ್ಲೋಕ ಚತುಷ್ಟಯಂ ಪ್ರತಿದಿನಂ ಪೂಜಾ ಹರೇರ್ ಮಾನಸೀಂ ಸೋಯಂ ಸೌಖ್ಯಂ ಅವಾಪ್ನುಯಾತ್ ಯುತಿಧರಂ ಸಾಕ್ಷಾತ್ ಧರೆ ದರ್ಶನಂ ವ್ಯಾಸಸ್ತೇನ ಮಹಾವಸಾನ ಸಮಯೇ ಕೈಲಾಸಲೋಕಂ ಗತಃ. ಶಿವಾರ್ಪಣಮಸ್ತು. ಓಂ ನಮಃ ಶಿವಾಯ್. ಶಿವಮಾನಸ ಪೂಜೆ ಎಷ್ಟು ಸುಂದರವಾಗಿದೆ. ಮನಸ್ಸಿನಲ್ಲೇ ಶಿವನ ಪೂಜೆ ಮಾಡೋದು, ಕಲ್ಪನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರತ್ನೈಃ ಕಲ್ಪಿತಮಾಸನಂ ಹಿಮಜಲೈಃ ಸ್ನಾನಂ ಚ ದಿವ್ಯಾಂಬರಂ ನಾನಾರತ್ನವಿಭೂಷಿತಂ ಮೃಗಮದಾಂ ಮೋದಾಂಕಿತಂ ಚಂದನಂ ಜಾತಿ ಚಂಪಕ ಬಿಲ್ವಪತ್ರ ರಚಿತಂ ಪುಷ್ಪಂ ಚ ಧೂಪಂ ತಥಾ ದೀಪಂ ದೇವದಯಾನಿಧೆ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ ಸೌವರ್ಣೇ ನವರತ್ನಖಂಡ ರಚಿತೆ ಪಾತ್ರೆ ಘೃತಂ ಪಾಯಸಂ ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ರಂಭಾಫಲಂ ಪಾನಕಂ ಶಾಕಾನಾಂ ಯುತಂ ಜಲಂ ರುಚಿಕರಂ ಕರ್ಪೂರಖಂಡೋಜ್ವಲಂ ತಾಂಬೂಲಂ ಮನಸಾ ಮಯಾ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು. ಛತ್ರಂ ಚಾಮರಯೋರ್ಯುಗಂ ವ್ಯಜನಕಂ ಚ ದರ್ಶಕಂ ನಿರ್ಮಲಂ ವೀಣಾಭೇರಿ ಮೃದಂಗ ಕಾಹಲಕಲಾಗೀತಂ ಚ ನೃತ್ಯಂ ತಥಾ ಸಾಷ್ಟಾಂಗ ಪ್ರಣತಿಃ ಸ್ತುತಿರ್ಬಹುವಿಧಾ ಹಿ ಏತತ್ ಸಮಸ್ತಂ ಮಯಾ ಸಂಕಲ್ಪೇನ ಸಮರ್ಪಿತಂ ತವ ವಿಭೋ ಪೂಜಾಂ ಗೃಹಾಣ ಪ್ರಭೋ. ಆತ್ಮಾ ತ್ವಂ ಗಿರಿಜಾಮತಿಃ ಸಹಚರಾಃ ಪ್ರಾಣಾಃ ಶರೀರಂ ಗೃಹಂ ಪೂಜಾ ತೇ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿಃ ಸಂಚಾರಃ ಪದಯೋಃ ಪ್ರದಕ್ಷಿಣವಿಧಿಃ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಕರಚರಣಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ ಶಂಕರ.